ಪಟ್ಟ ಹಾಗೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಅರವಿಂದ್ ರೆಡ್ಡಿ ವೆಂಕಟೇಶ್ ಏನಿದ್ದಾರೆ ಸೊ ಕರಾಳ ಮುಖ ಬೆಚ್ಚಿಟ್ಟಿದ್ದಾರೆ ನಟಿ. ಬಲವಂತದಿಂದ ಸಂಬಂಧ ಇಟ್ಕೊಳ್ಳುವಂತೆ ಒಂದ್ ಕಡೆ ಒತ್ತಡವನ್ನ ಹೇರ್ತಾ ಇದ್ರಂತೆ. ಬಲವಂತವಾಗಿ ಸಂಬಂಧ ಇಟ್ಕೊಳ್ಳುವಂತೆ ಒಂದ್ ಕಡೆ ಒತ್ತಡ ಹೇರ್ತಾ ಇದ್ರು ಅನ್ನುವಂತ ಒಂದು ಆರೋಪ ಇದೀಗ. ಮಾನಸಿಕ ದೈಹಿಕ ಕಿರುಕುಳ ನೀಡ್ತಾ ಇದ್ದಂತ ಅರವಿಂದ್ ರೆಡ್ಡಿ ಅನ್ನುವಂಥದ್ದು ನೋಡಿ, ತಾನು ವಾಸ ಮಾಡ್ತಾ ಇದ್ದಂತ ಮನೆಗೆ ಬರೋದಾಗಿ ಬೆದರಿಕೆ ಹಾಕ್ತಾ ಇದ್ರಂತೆ. ನಿನಗೆ ನಾನು ಮದುವೆ ಆಗ್ತೀನಿ ಅಂತ ಒಂದ್ ಕಡೆ ಭಯ ಕೂಡ ಹುಟ್ಟಿಸ್ತಾ ಇದ್ರಂತೆ. ಒಂದ್ ಕಡೆ ಅವ್ರನ್ನ ನಂಬಿಸುವಂತ ಕೆಲಸವೂ ಕೂಡ ಮಾಡಿದ್ರಂತೆ. ಇದರಿಂದ ನೊಂದು ಒಂದ್ ಕಡೆ ಮಾತ್ರೆಯೂ ಕೂಡ ನುಂಗಿ ಆತ್ಮಹತ್ಯೆಯೂ ಕೂಡ ಯತ್ನಿಸಿದ್ರಂತೆ. ನೋಡಿ, ನಟಿ ಪ್ರಮುಖವಾಗಿ ಸಂತ್ರಸ್ತೆ ಪ್ರಮುಖವಾಗಿ ನೋಡ್ತಾ ಹೋದ್ರೆ ಸಾಕಷ್ಟು ರೀತಿಯಾಗಿ ಒತ್ತಡ ಹೇರುವಂತ ಕೆಲಸವನ್ನ ಮಾಡಿದ್ದಾರೆ. ಮಾನಸಿಕವಾಗಿ ಆಗಿರಬಹುದು, ದೈಹಿಕವಾಗಿ ಆಗಿರ್ಬೋದು, ಕಿರುಕುಳ ಕೊಡುವಂತ ಕೆಲಸವನ್ನ ಮಾಡಿದ್ದಾರೆ. ಬಲವಂತವಾಗಿ ನೀನು ನನ್ನ ಜೊತೆ ಇರಬೇಕು ಅಂತ, ಸಂಬಂಧ ಇಟ್ಕೊಳ್ಬೇಕು ಅಂತ ಒತ್ತಡ ಹೇರುವಂತ ಕೆಲಸವನ್ನ ಮಾಡ್ತಾ ಇದ್ರಂತೆ. ನಿಜವಾಗ್ಲೂ ಕೂಡ ಈ ರೀತಿಯಾಗಿ ಒಂದಿಷ್ಟು ಆರೋಪಗಳು ಕೇಳಿ ಬಂದಂಥ ಸಂದರ್ಭದಲ್ಲಿ ಸಹಜವಾಗಿ ಪೊಲೀಸ್ ಇಲಾಖೆ ಒಂದು ಸರಿಯಾದಂಥ ರೀತಿಯಾಗಿ ತನಿಖೆಯನ್ನ ಮಾಡಬೇಕು. ಇಲ್ಲಿ ನೋಡಿ, ತಾನು ವಾಸ ಮಾಡ್ತಾ ಇದ್ದಂಥ ಮನೆಗೆ ನೀನು ಬರಲೇಬೇಕು ಅಂತ ಒಂದಿಷ್ಟು ಬೆದರಿಕೆ ಹಾಕ್ತಾ ಇದ್ರು ಅನ್ನುವಂಥ ಆರೋಪ. ಇದು ನೋಡ್ತಾ ಹೋದ್ರೆ ಮೋಸ್ಟ್ಲಿ ಇದು ಸಿಕ್ಕಾಪಟ್ಟೆ ದೊಡ್ಡದಾಗಿದೆ. ಯಾಕಂದ್ರೆ 2021ರಿಂದ ಗಮನಿಸ್ತಾ ಹೋದ್ರೆ ಇಲ್ಲಿಯವರೆಗೂ ಸರಿಸುಮಾರು 5 ವರ್ಷಗಳಾಯಿತು. ಈ 5 ವರ್ಷಗಳಲ್ಲಿ ಯಾವ ರೀತಿಯಾಗಿ ಮಾನಸಿಕ ಹಿಂಸೆಯನ್ನ ಕೊಟ್ಟಿರ್ಬೋದು, ಮಾನಸಿಕವಾಗಿ ಒತ್ತಡವನ್ನ ಹೇರಿರ್ಬೋದು. ನೀನು ಮನೆಗೆ ಬರಲೇಬೇಕು, ನಿನ್ನ ಜೊತೆ ನಾನು ಮದುವೆ ಆಗ್ತೀನಿ ಅಂತ ಒಂದ್ ಕಡೆ ಭಯ ಹುಟ್ಟಿಸುವಂತ ಕೆಲಸವೂ ಕೂಡ ಮಾಡಿದ್ರಂತೆ. ಇದರಿಂದ ನೊಂದಂತಹ ನಟಿ, ಪ್ರಮುಖವಾಗಿ ನೊಂದಂತ ನಟಿ ಆತ್ಮಹತ್ಯೆಗೂ ಕೂಡ ಒಂದ್ ಕಡೆ ಯತ್ನ ಮಾಡಿದ್ರಂತೆ. ಪ್ರಮುಖವಾಗಿ ಗಮನಿಸ್ತಾ ಹೋದ್ರೆ ನೋಡಿ, ಆತ್ಮಹತ್ಯೆಗೂ ಕೂಡ ಯತ್ನಿಸಿ ಕೊನೆಯದಾಗಿ ಧೈರ್ಯ ಮಾಡುವ ಮೂಲಕ ಇದೀಗ RR ನಗರ ಪೊಲೀಸ್ ಠಾಣೆಗೆ ಒಂದ್ ಕಡೆ ಕೇಸನ್ನ ಕೊಡ್ತಾರೆ. ಕೇಸ್ ಕೊಡ್ತಿದ್ದ ಹಾಗೆ ಗೋವಿಂದರಾಜ್ ನಗರ ಪೊಲೀಸ್ ಠಾಣೆಗೂ ಕೂಡ ವರ್ಗಾವಣೆ ಆಗುತ್ತೆ. ವರ್ಗಾವಣೆ ಆಗ್ತಾ ಇದ್ದ ಹಾಗೆ ACP ಚಂದನ್ ಹಾಗೆ ಸುಬ್ರಹ್ಮಣ್ಯ ತಂಡ ಒಂದ್ ಕಡೆ ರಚನೆ ಮಾಡುವ ಮೂಲಕ ಹೆಂಗಾದ್ರೂ ಮಾಡಿ ಇವ್ರನ್ನ ಹೆಡೆಮುರಿ ಕಟ್ಟಲೇಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ರೆಡಿ ಆಗ್ತಾರೆ. ಇನ್ನು ನಟಿಯ ಬಟ್ಟೆ ಹರಿದು ಅರೆಬತ್ತಲೆ ಮಾಡಿಸಿ ಒಂದ್ ಕಡೆ ಹಿಂಸೆ ಕೊಟ್ಟಿರುವಂತ ಆರೋಪ ನೋಡಿ. ನಟಿಯ ಬಟ್ಟೆ ಹರಿದು ಅರೆಬತ್ತಲೆ ಮಾಡಿ ಒಂದ್ ಕಡೆ ಹಿಂಸೆ ಕೊಟ್ಟಿದ್ದಾರೆ ಅನ್ನುವಂಥದ್ದು ಆರೋಪ. ಇಲ್ಲಿ ಯಾರ ಜೊತೆ ಸಂಬಂಧ ಇಟ್ಕೊಳ್ತಿದ್ಯಾ ಅಂತ ಜಗಳ ಆಡ್ತಿದ್ರಂತೆ. ನಟಿಗೆ ಬೈದು ಹಲ್ಲೆ ಮಾಡಿದಂತೆ ಉದ್ಯಮಿ ವೆಂಕಟೇಶ್ ರೆಡ್ಡಿ. ನಟಿಯ ಮೊಬೈಲ್ ಕಸಿದು ಮೆಸೇಜ್ ಚೆಕ್ ಮಾಡ್ತಾ ಇದ್ದಂತ ರೆಡ್ಡಿ ಪ್ರಮುಖವಾಗಿ ಈ ರೀತಿಯಾಗಿ ಹಲ್ಲೆಯನ್ನ ಮಾಡ್ತಾ ಇದ್ರಂತೆ. ಅರೆಬೆತ್ತಲೆಯಾಗಿ ಒಂದ್ ಕಡೆ ಹಿಂಸೆಯನ್ನ ಕೊಡ್ತಾ ಇದ್ರು ಅನ್ನುವಂತ ಆರೋಪ ನೋಡಿ. ಇದು ಗಂಭೀರವಾದಂತ ಆರೋಪ. ಇದು ಪ್ರಮುಖವಾಗಿ ನೋಡ್ತಾ ಹೋದ್ರೆ ಬಹಳಷ್ಟು ಗಂಭೀರವಾದಂತ ಆರೋಪ. ಅರೆಬೆತ್ತಲೆಯಾಗಿ ಹಿಂಸೆ ಮಾಡಿ ಒಂದ್ ಕಡೆ ಅವರನ್ನ ಬಟ್ಟೆ ಹರಿದು ಈ ರೀತಿಯಾಗಿ ಆರೋಪ ಕೇಳಿ ಬರ್ತಾ ಇದೆ. ಯಾರ ಜೊತೆ ನೀನು ಸಂಬಂಧ ಇಟ್ಕೊಂಡೀಯಾ ಅಂತ ಜಗಳ ಆಡ್ತಾ ಇದ್ರಂತೆ ಪದೇ ಪದೇ. ನಟಿಗೆ ಒಂದ್ ಕಡೆ ಬೈದು ಹಲ್ಲೆ ಮಾಡಿದಂತೆ ಉದ್ಯಮಿ ವೆಂಕಟೇಶ್ ರೆಡ್ಡಿ. ನಟಿಯ ಮೊಬೈಲ್ ಕಸಿದು ನೀನು ಯಾರ್ಯಾರನ್ನ ಮೆಸೇಜ್ ಮಾಡ್ತಾ ಇದೀಯಾ, ಏನ್ ಕತೆ, ಸಂಪೂರ್ಣವಾಗಿ ಮಾಹಿತಿಯನ್ನ ತಿಳಿದುಕೊಳ್ಳುವಂತ ಕೆಲಸವನ್ನ ಮಾಡ್ತಾ ಇದ್ರಂತೆ. ನೋಡಿ, ಇಷ್ಟರ ಮಟ್ಟಿಗೆ ಸ್ಯಾಂಡ್ಲ್ವುಡ್ ನಲ್ಲಿ ಈ ರೀತಿಯಾಗಿ ಒಂದ್ ಕಡೆ ಹಿಂಸೆ ಕೊಡುವಂತ ಕೆಲಸ ಆಗ್ತಾ ಇದೆ. ಯಾಕೆ ಸ್ಯಾಂಡ್ಲ್ವುಡ್ ಹೆಸರನ್ನ ಯಾಕೆ ಇವ್ರು ಹಾಳು ಮಾಡ್ತಾ ಇದ್ದಾರೆ ಅಂತ ಇಲ್ಲಿ ಪ್ರಮುಖವಾಗಿ ಗಮನಿಸ್ತಾ ಹೋದ್ರೆ ನೋಡಿ, ಮೊಬೈಲ್ನಲ್ಲಿ ಒಂದ್ ಕಡೆ ಮೆಸೇಜ್ ಚೆಕ್ ಮಾಡುವಂಥದ್ದು, ಏನಾಗ್ತಾ ಇದೆ, ಏನ್ ಕತೆ ಇಲ್ಲಿ, ಸೊ ಏನವ ಯಾರು ಮೆಸೇಜ್ ಮಾಡಿದ್ದಾರೆ, ನನ್ನ ಜೊತೆ ಬಿಟ್ಟು ಬೇರೆಯವ್ರ ಜೊತೆ ನೀನು ಸಂಬಂಧನ ಇಟ್ಕೊಳಕ್ ಹೋಗ್ಬಾರ್ದು ಅಂತಂದ್ರೆ ಅಷ್ಟರ ಮಟ್ಟಿಗೆ ಪ್ರಮುಖವಾಗಿ ಯಾರ ಜೊತೆಗೂ ಕೂಡ ನೀನು ಸಂಬಂಧ ಇಟ್ಕೊಂಡೀಯಾ ಅಂತ ಒಂದ್ ಕಡೆ ಹಿಂಸೆ ಕೊಡ್ತಾ ಇದ್ರಂತ. ನಿಜವಾಗ್ಲೂ ಕೂಡ ಸರಿಸುಮಾರು 2021ರಿಂದ ಒಂದ್ ಕಡೆ ಪರಿಚಯ ಆದಂತ ಸಂದರ್ಭದಲ್ಲಿ ಸಹಜವಾಗಿ ಸಲಿಗೆ ಬೆಳೆದವರೇ ಓದಿಲ್ಲ. ಸೊ ಈಗ ಇತ್ತೀಚೆಗೆ ಗಮನಿಸ್ತಾ ಇದ್ದೀವಿ ಈ ರೀತಿಯಾದಂಥ ಒಂದಿಷ್ಟು ಆರೋಪಗಳನ್ನ ಮಾಡ್ತಾ ಇರುವಂಥದ್ದು ನೋಡಿ. ಉದ್ಯಮಿ ಕೂಡ ಒಂದು ಕಡೆ ಉದ್ಯಮ ಕ್ಷೇತ್ರದಲ್ಲಿ ತನ್ನದೇ ಆದಂಥ ಒಂದಿಷ್ಟು ಹೆಸರನ್ನ ಗಳಿಸಿದಂಥವ್ರು. ಅದರ ಜೊತೆಗೆ AVR ಒಂದು ಕಡೆ ಈ ಸಂಸ್ಥಾಪನೆ ಒಂದು ಕಡೆ ಪ್ರಮುಖವಾಗಿ ಒಂದು ಗಮನಿಸ್ತಾ ಹೋದಾಗ ನಿಜವಾಗ್ಲೂ ಕೂಡ ಒಳ್ಳೆಯ ಸಂಸ್ಥೆ ಅದು. ಈ ಸಂಸ್ಥೆ ಹೆಸರನ್ನ ಹಾಳು ಮಾಡುವಂಥ ಕೆಲಸಗಳು ಆಗ್ತಾ ಇದೆ ನೋಡಿ. ಈಗ ನಟಿ ಮೊಬೈಲನ್ನು ಕಸಿದುಕೊಂಡು ಒಂದು ಕಡೆ ಯಾರನ್ನ ಮೆಸೇಜ್ ಮಾಡ್ತಾ ಇದೆಯಾ, ಏನು ಕತೆ, ಅದೆಲ್ಲವೂ ಕೂಡ ಒಂದು ಕಡೆ ಗಮನಿಸ್ತಾ ಇದ್ರು ಅನ್ನುವಂಥ ಒಂದು ಕಡೆ ಆರೋಪ. ರೆಡ್ಡಿ ಅವರು ಈ ರೀತಿಯಾಗಿ ಮಾಡ್ತಾ ಇದ್ರು, ನನ್ನ ಆ ರೀತಿಯಾಗಿ ಮಾಡ್ತಾ ಇದ್ರು ಅಂತ FIR ನಲ್ಲಿ ಸಂಪೂರ್ಣವಾಗಿ ಉಲ್ಲೇಖವನ್ನ ಮಾಡಿದ್ದಾರೆ. ಅದಂದ್ರೆ ಪಿನ್ ಟು ಪಿನ್ ಡೀಟೇಲ್ಸ್, ಯಾವಾಗ ಪರಿಚಯ ಆಯಿತು, ಏನು ಕತೆ, ಯಾವ ರೀತಿಯಾಗಿ ನನಗೆ ಹಿಂಸೆಯನ್ನ ಕೊಡ್ತಾ ಇದ್ರು, ಮನೆಗೆ ಬರಬೇಕು ಅಂತ ಒಂದು ಕಡೆ ಒತ್ತಡವನ್ನ ಹೇರ್ತಾ ಇದ್ರು. ಅದರ ಜೊತೆಗೆ ನಾನು ನಿನ್ನ ಜೊತೆ ಮದುವೆ ಆಗ್ತೀನಿ, ಸೊ ನೀನು ಯಾರ ಜೊತೆಯೂ ಕೂಡ ಒಂದು ಕಡೆ ಸಂಬಂಧ ಇಟ್ಕೊಳ್ಬಾರ್ದು ಅನ್ನುವಂಥ ಲೆಕ್ಕಾಚಾರದಲ್ಲಿ. ಅದರ ಜೊತೆಗೆ ನಟಿಯ ಬಟ್ಟೆಯನ್ನು ಹರಿದು ಒಂದು ಕಡೆ ಅರೆಬೆತ್ತಲೆ ಮಾಡಿ ಒಂದ್ ಕಡೆ ಹಿಂಸೆ ಕೊಟ್ಟಿರುವಂತಹ ಆರೋಪ. ಇವೆಲ್ಲವೂ ಕೂಡ ಗಮನಿಸ್ತಾ ಹೋದ್ರೆ ಎಲ್ಲಿ ಹೋಗ್ತಾ ಇದೆ ಸಮಾಜ ಹಾಗಾದ್ರೆ. ಸೊ ನಟ ನಟಿಯರು ಅಂತ ಅಂದಾಗ ನಿಜವಾಗ್ಲೂ ಕೂಡ ಒಂದು ರೀತಿಯಾಗಿ ನಾವು ಮಾಡೆಲ್ ಆಗಿ ತೆಗೆದುಕೊಳ್ತೀವಿ. ಅದರ ಜೊತೆಗೆ ಅವರಿಗೂ ಕೂಡ ಒಂದು ರೀತಿಯಾಗಿ ಬೇರೆ ಮಾಡೆಲ್ ಒಂದ್ ಕಡೆ ನಟಿ ಸಾಥ್ ಕೊಟ್ಟಿದ್ದಾರೆ ಅನ್ನುವಂಥ ಒಂದು ಆರೋಪ ಇದೆ ಅಲ್ಲ. ನಿಜವಾಗ್ಲೂ ಕೂಡ ಬಹಳಷ್ಟು ಈ ರೀತಿಯಾದಂಥ ಹಿಂಸೆ
ಒಳ್ಳೇದಲ್ಲ ರೀ. ಈ ರೀತಿಯಾದಂಥ ಹಿಂಸೆ, ಈ ರೀತಿಯಾದಂಥ ಒಂದಿಷ್ಟು ಆರೋಪಗಳು ಕೇಳಿ ಬಂದಂಥ ಸಂದರ್ಭದಲ್ಲಿ ಸಹಜವಾಗಿ ಪೊಲೀಸ್ ಇಲಾಖೆ ಬಹಳಷ್ಟು ಎದ್ದು ನಿಂತು ಆ ನಟಿಗೆ ಯಾವ ರೀತಿಯಾದಂಥ ಅನ್ಯಾಯ ಆಗಿದೆ ಅದೆಲ್ಲವೂ ಕೂಡ ಗಮನಿಸಬೇಕಾಗಿರುವಂಥದ್ದು. ಈಗ ವೆಂಕಟೇಶ್ ರೆಡ್ಡಿ ವಿರುದ್ಧ ಕ್ರಮ ಕೈಗೊಳ್ಳದ ಒಂದು ಕಡೆ ಕಾಕಿ, RR ನಗರ ಠಾಣೆ ಪೊಲೀಸರ ವಿರುದ್ಧ ನಿರ್ಲಕ್ಷ್ಯದ ಆರೋಪ ಒಂದು ಕಡೆ. ಹಾಗಾಗಿ ಗೋವಿಂದರಾಜ್ ಠಾಣೆಗೆ ಒಂದು ಕಡೆ ದೂರನ್ನ ವರ್ಗಾವಣೆ ಆಗುತ್ತೆ. ACP ಚಂದನ್, ಇನ್ಸ್ಪೆಕ್ಟರ್ ಸುಬ್ರಹ್ಮಣ್ಯ ನೇತೃತ್ವದಲ್ಲಿ ತನಿಖೆ ಆರಂಭ ಆಗುತ್ತೆ. ಇಂದು ಬೆಳಗಿನ ಜಾವ 4 ಗಂಟೆಗೆ ಆರೋಪಿ ಬಂಧನ ಆಗುತ್ತೆ. ಯಾವಾಗ RR ನಗರ ಪೊಲೀಸ್ ಅಧಿಕಾರಿಗಳ ಮೇಲೆ ಒಂದಿಷ್ಟು ವಿಶ್ವಾಸ ಹೋಗುತ್ತೆ. ಸೊ ಸರಿಯಾದಂತ ರೀತಿಯಾಗಿ ಅವರು ತನಿಖೆಯನ್ನ ಮಾಡ್ತಾ ಇಲ್ಲ, ಸೊ ಅವರ ಮೇಲೆ ಕಾನೂನು ಕ್ರಮವನ್ನ ಕೈಗೊಳ್ಳುತ್ತಾ ಇಲ್ಲ, ಅವರ ವಿರುದ್ಧ ಕಾನೂನು ಕ್ರಮವನ್ನ ಕೈಗೊಳ್ಳಬೇಕಾಗಿತ್ತು ಆದ್ರೆ ಕೈಗೊಳ್ತಾ ಇಲ್ಲ ಅಂತ ಯಾವಾಗ ಒಂದಿಷ್ಟು ಆರೋಪಗಳು ಕೇಳಿ ಬರುತ್ತೆ, ಪೊಲೀಸ್ ಅಧಿಕಾರಿಗಳ ಮೇಲೆ ಒಂದಿಷ್ಟು ನಿರ್ಲಕ್ಷ್ಯದ ಆರೋಪ ಕೇಳಿ ಬರುತ್ತೆ. ಈ ಆರೋಪ ಕೇಳಿ ಬರ್ತಿದ್ದ ಹಾಗೆ ಗೋವಿಂದರಾಜನಗರ ಠಾಣೆಗೆ ಒಂದಿಷ್ಟು ಈ ಕೇಸ್ ವರ್ಗಾವಣೆ ಆಗುತ್ತೆ. ವರ್ಗಾವಣೆ ಆಗ್ತಿದ್ದ ಹಾಗೆ ACP ಚಂದನ್ ಹಾಗೆ ಇನ್ಸ್ಪೆಕ್ಟರ್ ಸುಬ್ರಹ್ಮಣ್ಯ ಅವರು ಎಚ್ಚೆತ್ತುಕೊಂಡು ಅನ್ಯಾಯ ಆಗ್ತಾ ಇರುವಂತ ಈ ಒಂದು ಸಹಜವಾಗಿ ನಟಿಗೆ ಅನ್ಯಾಯ ಆಗ್ತಾ ಇದೆ ಅನ್ನುವಂಥ ಕಾರಣದಿಂದಾಗಿ ಇವರ ಮೇಲೆ ಒಂದು ಕಡೆ ಕೇಸ್ ದಾಖಲಾಗುತ್ತೆ. ಈ ಕೇಸ್ ದಾಖಲಾದಂಥ ಸಂದರ್ಭದಲ್ಲಿ ಗಮನಿಸ್ತಾ ಹೋದಾಗ 4 ಗಂಟೆಗೆ ಬೆಳಗಿನ 4 ಗಂಟೆ ಜಾವ ಅಂತಂದ್ರೆ ಶ್ರೀಲಂಕಾದಿಂದ ಒಂದು ಕಡೆ ಬೆಂಗಳೂರಿಗೆ ವಾಪಸ್ ಆಗ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ಗೊತ್ತಾಗ್ತಿದ್ದ ಹಾಗೆ ಅರವಿಂದ್ ರೆಡ್ಡಿ ಎಲ್ಲೇ ಇದ್ರೂ ಕೂಡ ಒಂದು ಕಡೆ ಲಾಕ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆಯು ಕೂಡ ತಂಡವನ್ನು ರಚನೆ ಮಾಡಿಕೊಂಡಿರುತ್ತೆ. ಏನೇನಾಗಿದೆ, ಏನು ಕತೆ, ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಒಂದು ರೀತಿಯಾಗಿ ತೆಗೆದುಕೊಳ್ಳುವಂಥ ಕೆಲಸ ಆಗುತ್ತೆ. ಅನ್ಯಾಯ ಆಗಿದೆಯಾ ಅಥವಾ ಇಲ್ವಾ, ಯಾಕಂದ್ರೆ ಇವರ ಮೇಲೆ ಒಂದಿಷ್ಟು ದೂರಿನ ಆರೋಪಗಳು ಬಂದದ್ದ ಸಂದರ್ಭದಲ್ಲಿ ಸಹಜವಾಗಿ ತನಿಖೆ ಮಾಡಲೇಬೇಕಾಗಿರುವಂಥದ್ದು. ಯಾಕಂದ್ರೆ ಉದ್ಯಮಿ ಕ್ಷೇತ್ರದಲ್ಲಿ ಒಂದಿಷ್ಟು ಹೆಸರನ್ನ ಮಾಡಿದವರು, ಅದರ ಜೊತೆಗೆ ಸಾಕಷ್ಟು ನಟ ನಟಿಯರಿಗೋಸ್ಕರ ಒಂದಿಷ್ಟು ಕ್ರಿಕೆಟ್ ಟೂರ್ನಿಗಳು ಕೂಡ ಇಟ್ಟಿದ್ದಾರೆ, ದುಬೈಯಲ್ಲಿ ಇಟ್ಟಿದ್ದಾರೆ, ಪ್ರಮುಖವಾಗಿ ಶ್ರೀಲಂಕಾದಲ್ಲಿ ಇಟ್ಟಿದ್ದಾರೆ, ಬೆಂಗಳೂರಿನಲ್ಲೂ ಕೂಡ ಸಾಕಷ್ಟು ಆಯೋಜನೆ ಮಾಡಿದ್ದಾರೆ. ಈ ರೀತಿಯಾಗಿ ಮಾಡಿದಂಥವ್ರು, ಸ್ಪಾನ್ಸರ್ ಆದಂಥವ್ರು ಏನೇ ದುಡ್ಡಿದ್ರು ಕೂಡ ಏನು ಬೇಕಾದರೂ ಕೂಡ ಮಾಡಬಹುದಾ ಅನ್ನುವಂಥ ಒಂದಿಷ್ಟು ಆರೋಪ ಸಹಜವಾಗಿ ಕೇಳಿ ಬರುತ್ತೆ. ಸೊ ಹೌದಲ್ವಾ? ಸೊ ಅದಕ್ಕೋಸ್ಕರ ಇದೀಗ ಏನ್ ಮಾಡಿದ್ದಾರೆ, ACP ಚಂದನ್ ಹಾಗೆ ಇನ್ಸ್ಪೆಕ್ಟರ್ ಸುಬ್ರಹ್ಮಣ್ಯ ಅವರ ನೇತೃತ್ವದ ತಂಡ ತನಿಖೆ ಮಾಡುವ ಮೂಲಕ ಇಂದು ಬೆಳಗಿನ ಜಾವ 4 ಗಂಟೆಗೆ ಆರೋಪಿಯನ್ನ ಒಂದು ಕಡೆ ಲಾಕ್ ಮಾಡಿದ್ದಾರೆ.